ನಗುವ ನಯನ ಮಧುರ ಮೌನ ಮುತ್ತಿನ ಮಳೆ ಹನಿಯೇ ಆಕಾಶ ದೀಪವು ನೀನು ದೇವರ ಆಟ ಬಲ್ಲವರಾರು. ಗಾನ ಕೋಗಿಲೆ ಎಂದೇ ಖ್ಯಾತರಾದವರು ಎಸ್ ಜಾನಕಿ. ಪೂರ್ತಿ ಹೆಸರು ಶಿಶ್ಲ ಶ್ರೀ ರಾಮಮೂರ್ತಿ ಜಾನಕಿ. 50ಕ್ಕೂ ಹೆಚ್ಚು ವರ್ಷಗಳ ಕಾಲ ತಮ್ಮ ಸುಮಧುರ ದನಿಯಿಂದ ಕೋಟ್ಯಂತರ ಮನಸ್ಸುಗಳನ್ನು ಮಂತ್ರಮುಗ್ಧಗೊಳಿಸಿದ ಗಾಯಕಿ. ಹುಟ್ಟಿದ್ದು 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಎಂಬ ಸಣ್ಣ ಗ್ರಾಮದಲ್ಲಿ. ಅಮ್ಮ ಸತ್ಯವತಿ, ಅಪ್ಪ ಶಿಶ್ಲ ಶ್ರೀ ರಾಮಮೂರ್ತಿ ಆಯುರ್ವೇದ ವೈದ್ಯ, ಶಿಕ್ಷಕರಾಗಿದ್ದರು. ಒಂಬತ್ತನೇ ವಯಸ್ಸಿನಲ್ಲಿ ಮೊದಲ ಬಾರಿ ವೇದಿಕೆ ಹತ್ತಿದ ಜಾನಕಿಗೆ ಸಂಗೀತದ ಆದ್ಯ ಪಾಠಗಳನ್ನು ಕಲಿಸಿದ್ದು ನಾದಸ್ವರ ವಿದ್ವಾನ್ ಪೈರಿಸ್ವಾಮಿ. 1956ರಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದ ಜಾನಕಿ ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನ ಸ್ವೀಕರಿಸಿದ್ದರು. 1957ರಲ್ಲಿ ವಿಧಿಯಿನ್ ವಿಳೆಯಾಟ್ಟು ತಮಿಳು ಸಿನಿಮಾದಲ್ಲಿ ಹಾಡುವ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಅವರು ಮೊದಲ ವರ್ಷದಲ್ಲೇ 6 ಭಾಷೆಗಳಲ್ಲಿ ಹಾಡಿದರು. ಸಾವಿರದ 1957ರಲ್ಲಿ ರಾಯರ ಸೊಸೆ ಸಿನಿಮಾದ ತಾಳಲೆಂತೋ ಶೋಕಾವೇಗ ಹಾಡಿದ ಜಾನಕಿಗೆ ಕನ್ನಡ ಚಿತ್ರರಂಗದ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. 70-80ರ ದಶಕದಲ್ಲಿ ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ, ಹಂಸಲೇಖ ಜೊತೆ ಜಾನಕಿ ಕೆಲಸ ಮಾಡಿದ ಬಹುತೇಕ ಹಾಡುಗಳು ಹಿಟ್ ಆದವು. ಸಿನಿಮಾಗಳಲ್ಲಿ ಯಾವುದೇ ವಯಸ್ಸಿನ ಪಾತ್ರಕ್ಕೂ ಹೊಂದುವಂಥ ದನಿ ಜಾನಕಿಯವರದ್ದು. ಮುಗ್ಧತೆ ಇರಲಿ, ತುಂಟಾಟವಿರಲಿ, ಗಾಂಭೀರ್ಯವೇ ಇರಲಿ, ಯಾವುದೇ ಹಾಡುಗಳನ್ನು ಸುಲಲಿತವಾಗಿ ಹಾಡಬಲ್ಲರು. ಪ್ರೇಮ, ವಿರಹ, ಸಂತಸ, ನೋವು ಹೀಗೆ ಎಲ್ಲ ಭಾವಗಳನ್ನು ತಮ್ಮ ದನಿಯಲ್ಲಿ ಅಭಿವ್ಯಕ್ತಿಪಡಿಸಬಲ್ಲ ಗಾಯಕಿ ಜಾನಕಿ. ಆಗಿನ ಕಾಲಕ್ಕೆ ಕನ್ನಡದಲ್ಲಿ ಅತಿ ಹೆಚ್ಚು ಗೀತೆಗಳಿಗೆ ಹಿನ್ನೆಲೆ ದನಿಯಾಗಿದ್ದ ಜಾನಕಿ ಪಿ.ಬಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಅನೇಕ ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ. ಎಸ್ಪಿಬಿ ಮತ್ತು ಜಾನಕಿ ಹಾಡಿದ ಪ್ರೇಮ ಗೀತೆಗಳೆಲ್ಲವೂ ಚಿರನೂತನ. ಬೆಳ್ಳಿಯ ರಾಜ ಬಾರೋ, ಕುಳ್ಳರ ರಾಜ
ಜಾನಕಿಯವರ ಪ್ರಕಾರ ಅವರ ಬದುಕಿನಲ್ಲಿ ಹಾಡಿದ ಕಷ್ಟದ ಹಾಡು ಎಂದರೆ ಹೇಮಾವತಿ ಸಿನಿಮಾದ ಶಿವ ಶಿವ ಎನ್ನದ ನಾಲಿಗೆ ಏಕೆ. ಭಾರತೀಯ ಸಂಗೀತ ಲೋಕದ ಈ ಅಪ್ರತಿಮ ಗಾಯಕಿ ಕ್ವೀನ್ ಆಫ್ ಮೆಲೋಡಿ, ನೈಟಿಂಗೇಲ್ ಆಫ್ ಇಂಡಿಯಾ, ಎಕ್ಸ್ಪ್ರೆಷನ್ ಕ್ವೀನ್ ಆಫ್ ಇಂಡಿಯನ್ ಮ್ಯೂಸಿಕ್ ಮೊದಲಾದ ಬಿರುದು ಗಳಿಸಿದ್ದಾರೆ. ಸಿನಿಮಾ, ಟಿವಿ, ರೇಡಿಯೋ, ಆಲ್ಬಮ್ ಸೇರಿದಂತೆ ಭಾರತದ 20 ಭಾಷೆಗಳಲ್ಲಿ 48,000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಇವರು ಹಾಡಿದ್ದಾರೆ. ತೆಲುಗು, ಕನ್ನಡ, ಮಲಯಾಳಂ, ತಮಿಳು, ಹಿಂದಿ, ಸಂಸ್ಕೃತ, ಒಡಿಯಾ ಮೊದಲಾದ ಭಾಷೆಗಳು ಸೇರಿದಂತೆ ಇಂಗ್ಲಿಷ್, ಜಾಪನೀಸ್, ಜರ್ಮನ್, ಸಿಂಹಳ ಭಾಷೆಯಲ್ಲೂ ಅನೇಕ ಹಾಡುಗಳಿಗೆ ದನಿಯಾಗಿದ್ದಾರೆ. ಕನ್ನಡ ಮತ್ತು ಮಲಯಾಳಂನಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವ ಜಾನಕಿ ಯಾವುದೇ ಭಾಷೆಯ ಹಾಡನ್ನು ಸಹಜವಾಗಿ ಹಾಡಬಲ್ಲರು. ಜಾನಕಿಯವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ದೊರೆತಿವೆ. ಇವರಿಗೆ ಅತಿ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ಒಲಿದಿದ್ದು ಮಲಯಾಳಂ ಚಿತ್ರಗೀತೆಗಳಿಗಾಗಿತ್ತು. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ತಮಿಳು ರಾಜ್ಯ ಸರ್ಕಾರದಿಂದ ಕಲೈಮಾಮಣಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದಿವೆ. 6 ದಶಕಗಳ ವೃತ್ತಿ ಜೀವನದ ನಂತರ 2016ರಲ್ಲಿ ಜಾನಕಿಯಮ್ಮ ಸ್ವಯಂ ನಿವೃತ್ತಿ ಘೋಷಿಸಿದ್ದರೂ 2018ರಲ್ಲಿ ತಮಿಳು ಚಿತ್ರರಂಗದ ಒತ್ತಾಯದ ಮೇರೆಗೆ ಪನ್ನಾಡಿ ಸಿನಿಮಾಕ್ಕಾಗಿ ಮತ್ತೆ ಹಾಡಿದರು. 1959ರಲ್ಲಿ ವಿ ರಾಮಪ್ರಸಾದ್ ಅವರನ್ನು ಮದುವೆಯಾದ ಜಾನಕಿ ಅವರಿಗೆ ಮುರಳಿ ಕೃಷ್ಣ ಎಂಬ ಮಗನಿದ್ದಾನೆ. ಹಣೆಯಲ್ಲಿ ಕಾಸಗಲದ ಕುಂಕುಮವಿರಿಸುತ್ತಿದ್ದ ಜಾನಕಿ ಆಮೇಲೆ ವಿಭೂತಿ ಧರಿಸತೊಡಗಿದರು. ಬಾಯಿ ತುಂಬ ನಗು, ಅದೇ ಸರಳತೆ, ವಯಸ್ಸು ಮಾಗಿದರೂ ಅವರ ಧ್ವನಿ ಮಾಧುರ್ಯ ಕುಂದಿಲ್ಲ. ಸಿನಿಮಾ ಗೀತೆಯಾಗಲಿ, ಭಕ್ತಿ ಗೀತೆಯಾಗಲಿ, ಜಾನಕಿಯವರ ಹಾಡುಗಳು ಮತ್ತೆ ಮತ್ತೆ ಕೇಳಬೇಕೆಂದೆನಿಸುವುಗಳೇ. ಯಾವುದೇ ಭಾಷೆಯಲ್ಲಿ ಹಾಡಿದರೂ ಪದಗಳ ಲಾಲಿತ್ಯ, ಉಚ್ಚಾರ ಸ್ಪಷ್ಟ. ಲಾಲಿ ಹಾಡಿನಲ್ಲಿ ಜಿನುಗುವ ಮಾತೃತ್ವ, ಪ್ರೇಮ ಗೀತೆಯ ಮಾರ್ಧವತೆ, ವಿರಹ ಗೀತೆಯ ವೇದನೆ ಎಲ್ಲವನ್ನೂ ತಮ್ಮ ಸ್ವರ ಮಾಧುರ್ಯದಿಂದ ಅವಿಸ್ಮರಣೀಯಗೊಳಿಸಿರುವ ಗಾಯಕಿ ಜಾನಕಿಯಮ್ಮ.